ಆತ್ಮೀಯ ಸ್ಪರ್ಧಾರ್ಥಿಗಳೇ, ನನ್ನ ಶಿಷ್ಯೋತ್ತಮರಾದಂಥ ಹರೀಶ್ರವರು ವೃತ್ತಿಯಲ್ಲಿ ಲಾಯರಾದರೂ ಕೂಡ ಪ್ರವೃತ್ತಿಯಲ್ಲಿ ಲೇಖಕರಾಗಿ ಅತ್ಯುತ್ತಮ ಪುಸ್ತಕವನ್ನು ಬರೆದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೊದಲಿಗೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥವರು. ಹಿಸ್ಟ್ರಿ ಮಾಸ್ಟರ್, ನೀವೊಂದು ಸೂಕ್ತಿಯನ್ನು ಕೇಳಿದ್ದೀರಾ, ಹಿಸ್ಟ್ರಿಯನ್ನು ಓದಲಾರ್ದೂ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ರೀಸೆಂಟಾಗಿ ಜಡ್ಜ್ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಅದು ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಅವ್ರ ಬುಕ್ಕು ಏನಕ್ಕೆ ಬೆಸ್ಟ್ ಅನ್ನೋದಕ್ಕೆ ಅವರಿಂದನೇ ಒಂದೆರಡು ಮಾತುಗಳನ್ನು ಕೇಳೋಣ. ಸರ್, ನಿಮ್ಮ ವೇದಿಕೆಯನ್ನು ಕೊಟ್ಟು ನನಗೆ ಸ್ಪರ್ಧಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಆಗಲಿ ಅಂತ ಇಲ್ಲಿ ಕರೆದು ನನ್ನ ವೇದಿಕೆ ಮೇಲೆ ಏನು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರ್, ಇತ್ತೀಚೆಗೆ ಏನಂದರೆ ಕರ್ನಾಟಕದಾದ್ಯಂತ ಪುಸ್ತಕ ಎಲ್ಲ ಮಳಿಗೆಗಳಲ್ಲಿ ಏನು ಅವೈಲೇಬಲ್ ಇದೆ. ಏನಪ್ಪ ಈ ಪುಸ್ತಕಗಳ ವಿಶೇಷ ಅಂದರೆ UPSC ಮತ್ತು KPSC ಏನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಏನಿದೆ ಎಲ್ಲ ಎಕ್ಸಾಮ್ಸನ್ನೆಲ್ಲ ಕಂಡಕ್ಟ್ ಮಾಡ್ತಾರಲ್ಲ, ಅದರಲ್ಲಿ ಈಗ ಹಿಸ್ಟ್ರಿ ರಿಲೇಟೆಡು ಒಂದು 15 ಕ್ವಶನ್ ಕೇಳಿದ್ರೆ ಮಿನಿಮಮ್ 13ರಿಂದ 14 ಕ್ವಶನ್ನು ಬರುತ್ತೆ. ಅದು ಯಾವುದೇ ಎಕ್ಸಾಮ್ ಆಗಿರ್ಬೋದು, IAS ಆಗಿರ್ಬೋದು, KS ಆಗಿರಬಹುದು, ಜೊತೆಗೆ ಏನು ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂಥ KPSC ನಡೆಸುವಂಥ ಎಲ್ಲ ಏನು ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಈಗಾಗಲೇ ಈ ಪುಸ್ತಕವನ್ನು ಸುಮಾರು ಕೋಚಿಂಗ್ ಸೆಂಟರ್ಸು ನನ್ನ ಬುಕ್ಸನ್ನು ರೆಫರೆನ್ಸ್ ತಗೊಂಡು ಸ್ಪರ್ಧಾರ್ಥಿಗಳಿಗೆ ಆ ಪುಸ್ತಕದಲ್ಲಿರುವ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದೊಂದು ಹೆಮ್ಮೆಯ ವಿಷಯ. ಜನವರಿ ಅಲ್ವಾ, ನವೆಂಬರ್ 1ನೇ ತಾರೀಕು ಈ ಪುಸ್ತಕವನ್ನು ಶಾಂತಪ್ಪ ಕುರ್ಬರ್ IAS ಆಫೀಸರು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ನಮ್ಮ ಗುರುಗಳಾದ VRS ಅಂತ ಕರ್ನಾಟಕದಂಥ ಪ್ರಸಿದ್ಧಿ ಪಡೆದಿರುವ ನನ್ನ ಗುರುಗಳ ಸಮ್ಮುಖದಲ್ಲಿ ಪುಸ್ತಕವನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇದರ ವಿಶೇಷತೆ ಏನಂದರೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಈ ಪುಸ್ತಕಕ್ಕೆ ಮುನ್ನುಡಿ ನನ್ನ ಗುರುಗಳಾದ ವೆಂಕಟೇಶಪ್ಪ ಸರ್, ಈಗ ರಿಟೈರ್ಡ್ ಆಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಸುಮಾರು 2000ದಿಂದ 3000 ವಿದ್ಯಾರ್ಥಿಗಳು ಏನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ಇನ್ನಿತರ ಏನು ಸರ್ಕಾರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಮುನ್ನುಡಿಯನ್ನು ಇವರೇ ಬರೆದಿದ್ದಾರೆ. ಈ ಪುಸ್ತಕ ಕುರಿತು ಹೇಳುವುದಾದರೆ FDA, SDA, ಈಗೇನು ಗ್ರೂಪ್ ಸಿಗೆ ಎಕ್ಸಾಮ್ ನಡೆಸೋದಕ್ಕೆ ಏನು KAಗೆ ಎಕ್ಸಾಮ್ ನಡೆಸೋದಕ್ಕೆ ಕೊಟ್ಟಿದ್ದಾರೆ. ಆ ಎಲ್ಲ ಎಕ್ಸಾಮಕ್ಕೂ ಏನೋ ಒಂದು ಉಪಯುಕ್ತವಾದ ಪುಸ್ತಕವಾಗಿದೆ. CTIಗೆ ಏನು ಕಮ್ಯುನಿಕೇಷನ್ ಪೇಪರ್ ಇತ್ತಲ್ವ, 35 ಕ್ವಶನ್ಗೆ 34 ಕ್ವಶನ್ ಆಸ್ ಇಟ್ ಈಸ್ ಅದೇ ರೀತಿ ಬಂದಿದೆ. ಹಾಗೆ ಈಗೇನು ಗ್ರೂಪ್ ಸಿ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ, ಒಂದು 32ರಿಂದ 33 ಕ್ವಶನ್ಸ್ ಬರುವ ಸಾಧ್ಯತೆ ಇರುತ್ತೆ ಈ ಪುಸ್ತಕವನ್ನು ರೆಫರ್ ಮಾಡೋದ್ರಿಂದ. ಈಗೇನಪ್ಪ ಅಂದರೆ ನೀವು 10 ಪುಸ್ತಕಗಳನ್ನು ಓದ್ತಿರಲ್ವ, ಅದರ ಬದಲಾಗಿ ಈ ಒಂದು ಪುಸ್ತಕವನ್ನು ಓದಿದ್ರೆ ಸಾಕಾಗುತ್ತೆ. ಹರೀಶ್ರವರು ಹೇಳ್ತಾ ಇದ್ರು, ಕನ್ನಡ ಇವಾಗ ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಿಗೂ ಕೇಳುವಂಥ ಒಂದು ಸಾಮಾನ್ಯ ಪಠ್ಯಕ್ರಮ ಆಗಿದೆ. ಗ್ರೂಪ್ ಸಿ ಎಕ್ಸಾಮ್ಸ್ಗಳು, FDA, STA ಇವಕ್ಕೆಲ್ಲವಕ್ಕೂ ಕೇಳ್ತಾ ಇದ್ದಾರೆ. ಇದರಲ್ಲಿ ಸುಮಾರು 90ರಷ್ಟು ಪ್ರಶ್ನೆಗಳು ನನ್ನ ಬುಕ್ನಿಂದ ಬರ್ತಾ ಇದ್ದಾವೆ. ಈಗ ಬೇಕಾದಷ್ಟು ಮಾರುಕಟ್ಟೆನಲ್ಲಿವೆ. ಅವಕ್ಕಿಂತ ಭಿನ್ನತೆ ಏನು ಅಂತಂದರೆ ಹೆಚ್ಚಿಗೆ ಕ್ವಶನ್ಸ್ಗಳು ಕವರ್ ಆಗಿದ್ದಕ್ಕೆ ಎವಿಡೆನ್ಸ್ ಕೂಡ ಕೊಟ್ಟರು. ಇದು ಅವರ ಮೊದಲನೇ ಪುಸ್ತಕ, ಪಾದಾರ್ಪಣೆಯನ್ನು ಮಾಡಿದಂಥ ಪುಸ್ತಕ. ಒಳ್ಳೆ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದೆ, ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದೆ. ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಆನ್ಲೈನಲ್ಲಿ ಕೂಡ ಲಭ್ಯವಿದೆ. ಇದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಪುಸ್ತಕಕ್ಕೆ ಹೋಗೋಣ. ನೋಡಿ, ಇದು 2ನೇ ಪುಸ್ತಕ. ಈಗ ಇದು ಪ್ರಥಮ ಮುದ್ರಣ. ಆಗಲೇ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಬಂದು ಏನು 2ನೇ ಮುದ್ರಣ, ಜಿಯೋ ಬಂದು 1ನೇ ಮುದ್ರಣ. ಏನಪ್ಪ ಜಿಯೋ ಅಂತ ಇಟ್ಟಿದ್ದೀರಾ? ಜಿಯೋ ಅಂತ ಹೇಳಿದ್ರೆ ಜಿಯೋಗ್ರಫಿ. ಇದರಲ್ಲಿ 3 ಸಬ್ಜೆಕ್ಟನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಯಾವುದು ಅಂದರೆ ಭಾರತದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಜೊತೆಗೆ ಪ್ರಪಂಚದ ಭೂಗೋಳಶಾಸ್ತ್ರ. ಏನು ಈ ಜಿಯೋ ತುಂಬ ಉಪಯುಕ್ತವಾಗಿದೆ. ಈಗೇನು ಟಾಪ್ ಆಥರ್ಸ್ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅವ್ರ ಲೆವೆಲ್ಗೆ ಈ ಪುಸ್ತಕ ತಗೋಗುತ್ತೆ. ಇದು ತುಂಬ ವಿದ್ಯಾರ್ಥಿಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಈಗ ಅವರು ಜಿಯೋ ಅನ್ನೋದ್ರಲ್ಲಿ ಹೇಳ್ತಾ ಇದ್ರು, ಇದು ಸ್ಪರ್ಧಾರ್ಥಿಗಳಿಗೆ ಅಷ್ಟೇ ಅಲ್ಲ, ಸ್ಪರ್ಧಾರ್ಥಿಗಳಿಗೆ ಹೇಳ್ಕೊಳ್ಳುವಂಥ ರಿಸೋರ್ಸ್ ಪರ್ಸನ್ಸ್ಗಳೇ ನನ್ನ ಪುಸ್ತಕವನ್ನು ಓದ್ತಾ ಇದ್ದಾರೆ, ರೆಫರೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಬಾಯಿಂದನೇ ಇನ್ನೊಂದು ಎರಡು ಮಾತನ್ನ ಕೇಳೋಣ. ಈಗ ಬೇಕಾದಷ್ಟು ಭೂಗೋಳ ಪುಸ್ತಕಗಳು ಮಾರುಕಟ್ಟೆನಲ್ಲಿವೆ, ಅದಕ್ಕಿಂತ ಭಿನ್ನತೆ ನಮ್ದು ಏನು ಅನ್ನೋದನ್ನ ಹೇಳ್ತೀರಾ? ಸರ್, ಭಿನ್ನತೆ ಏನಂದರೆ ಈಗ ನಾನು ಎಕ್ಸಾಮ್ ಓರಿಯೆಂಟೆಡ್ ನೋಡಿದಾಗ ಸುಮಾರು ಒಂದು 3-4 ವರ್ಷದಿಂದ ಯಾವುದೇ ಎಕ್ಸಾಮ್ ಕಾಲ್ ಆಗಿರಲಿಲ್ಲ. ಅದ್ರ ಬಿಫೋರ್ ಈಗ ಎಕ್ಸಾಮ್ಸ್ ಕಾಲ್ ಆಗಿತ್ತಲ್ವ, KA ನಡೆಸಿರೋದಾಗಿರ್ಬೋದು, UPSC ನಡೆಸಿರೋದು ಆಗಿರ್ಬೋದು, ಅಥವಾ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ, ಅದನ್ನು ನಾನು ಅನಾಲಿಸಿಸ್ ಮಾಡಿ ನೋಡಿದಾಗ ಯಾವ ರೀತಿ ವಿಭಿನ್ನವಾಗಿ ಈಗ ಜಿಯೋಗ್ರಫಿಯಿಂದ ಕ್ವಶನ್ಸ್ ಬರ್ತಾ ಇದೆ ಅನ್ನೋದನ್ನು ನಾನು ಆಳವಾಗಿ ಅಧ್ಯಯನ ಮಾಡಿ ಅದರ ತಕ್ಕಂತೆ ಏನು ಎಕ್ಸಾಮ್ಸ್ಗೆ ಪ್ರಿಪೇರ್ ಯಾರೆಲ್ಲ ಸ್ಪರ್ಧಾರ್ಥಿಗಳು ತಯಾರಿ ನಡೆಸ್ತಿದ್ದಾರೋ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಓಕೆ. ಅವ್ರು ಹೇಳ್ತಾ ಇದ್ರು, ಜಿಯೋ ಅನ್ನೋದು ಒಂದು ಲೈವ್ ಸಬ್ಜೆಕ್ಟು. ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಮುನ್ನುಡಿಯನ್ನು ಬರೀತೇವೆ ಮುಂದಿನ ಪರೀಕ್ಷೆಗಳಿಗೆ ಅಂತ. ಇಂದಿನ ಪರೀಕ್ಷೆ ಪತ್ರಿಕೆಗಳಲ್ಲಿ ಹೆಚ್ಚಿಗೆ ಕ್ವಶನ್ಸ್ ನನ್ನ ಬುಕ್ನಿಂದ ಬಂದಿವೆ, ಅದರಿಂದ ಇದು ಎಲ್ಲರಿಗೂ ಉಪಯುಕ್ತವಾಗುತ್ತೆ ಅನ್ನೋದು ಅವರ ನಿಲುವು. ಮುಂದಿನ ಪುಸ್ತಕಕ್ಕೆ ಹೋಗೋಣ. ಕರ್ನಾಟಕ ಜಿಯೋಗ್ರಫಿ. ನೆಕ್ಸ್ಟ್ ಏನಪ್ಪ ಇದು, ಯಾಕೆ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ ಅಂದರೆ, ಈಗ ವಿದ್ಯಾರ್ಥಿಗಳೇನೆಂದರೆ ಪರ್ಟಿಕ್ಯುಲರಾಗಿ ಒಂದೊಂದು ಪಾರ್ಟನ್ನು ಓದೋದಕ್ಕೆ ಇಷ್ಟಪಡ್ತಾರೆ. ಈಗ ಎಲ್ಲಾದರೂ ಈಸಿಯಾಗಿ ಕ್ಯಾರಿ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಜಿಯೋಗ್ರಫಿ ಬುಕ್ಕಲ್ಲಿ ಏನಿದೆ ಅಂದರೆ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ ಟೋಟಲ್ 480 ಪೇಜಸ್ ಇದೆ. ಮತ್ತು ಕರ್ನಾಟಕ ಜಿಯೋಗ್ರಫಿ ಅದರಲ್ಲೇ ಇನ್ಕ್ಲೂಡ್ ಮಾಡೋದು ಏನಾಗುತ್ತೆ ಅಂದರೆ ಇದೊಂದು 240 ಪೇಜಸ್ ಇದೆ. ತುಂಬ ಬಲ್ಕ್ ಆಗುತ್ತೆ, ಅಂದರೆ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಟ್ರೈನಲ್ಲಿ ಹೋಗ್ತಿರ್ತಾರೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇದನ್ನು ಈಸಿಯಾಗಿ ಕ್ಯಾರಿ ಮಾಡಬಹುದು. ಈಗೇನು ನಾನು KS ಮೇನ್ಸ್ಗೆಲ್ಲ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಾನು ಡಾಕ್ಟರ್ ರಂಗನಾಥ್ ಪುಸ್ತಕವನ್ನು ರೆಫರ್ ಮಾಡ್ತಿದ್ದೆ. ಓಕೆನಾ, ರಂಗನಾಥ್ ಪುಸ್ತಕನೂ ತುಂಬ ಚೆನ್ನಾಗಿದೆ, ನನ್ನ ಪುಸ್ತಕನೂ ತುಂಬ ಚೆನ್ನಾಗಿದೆ. ಬಟ್ ನಾನು ಅಂದರೆ ನೀವು ಒಂದು ಸರಿ ಪುಸ್ತಕವನ್ನು ತಗೊಂಡು ರೆಫರ್ ಮಾಡಿ, ನಿಮಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ ಸರ್. ಅವರ ಹೇಳಿಕೆ ಇಷ್ಟೇ, ಪಾರ್ಟ್ ಟು ಹೋಲ್ ಅಂತ ಹೇಳ್ತೀವಿ. ಒಂದು ದೊಡ್ಡ ಪುಸ್ತಕವನ್ನು ಹ್ಯಾಂಡಿಯಾಗಿ ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಎಲ್ಲ ಕಡೆಗೂ ಫೀಸಿಬಿಲಿಟಿ ಇರೋದಿಲ್ಲ, ಅದಕ್ಕೋಸ್ಕರ ಡಿವೈಡ್ ಮಾಡಿದ್ದೀನಿ. ಆಮೇಲೆ ಕರ್ನಾಟಕ ಜಿಯೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಒಟ್ಟಾರೆ ಜಿಯೋಗ್ರಫಿ ಗೊತ್ತಿರಬೇಕು. ನೀವು KPSC ಮತ್ತು KE ಎಕ್ಸಾಮನ್ನು ತೆಗೆದುಕೊಳ್ಳೋದಾದ್ರೆ ಕರ್ನಾಟಕದ ಮೇಲೆ, ಭಾರತದ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳಿರ್ತವೆ PC ಮತ್ತು PSI ನಲ್ಲಿ. ಅದಕ್ಕೆ ಯಾವುದಕ್ಕೆ ಒತ್ತನ್ನು ಕೊಡ್ತಾನೆ ಅದನ್ನು ಮಾತ್ರ ಕ್ಯಾರಿ ಮಾಡಿ ಹೆಚ್ಚಿಗೆ ಒತ್ತನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಉದ್ದೇಶ. ಆಮೇಲೆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಈವನ್ ನೋಡಿ, IAS, KS ಪ್ರತಿಯೊಂದು ಎಕ್ಸಾಮ್ಗೂ ಸ್ಟೇಟ್ಸ್ ಗೌರ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿ ಅಂದರೆ KSET, SLET, NEET ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು SSCಗೂ RRBಗೂ ಹೆಲ್ಪ್ ಆಗುತ್ತೆ ಈ ಪುಸ್ತಕ. ನಮ್ಮ ಕರ್ನಾಟಕದ ಜಿಯೋಗ್ರಫಿ ರಿಲೇಟೆಡ್ ಏನೇ ಕೇಳಲಿ ಅವರು ಪ್ರತಿಯೊಂದು ಮಾಹಿತಿಯನ್ನು ಒಳಗೊಂಡಿದೆ. ಓಕೆನಾ. ತದನಂತರ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ, ಇನ್ನೊಂದು ಪುಸ್ತಕವನ್ನು ನೋಡೋಣ. ನೋಡಿ, ಇದು ತುಂಬ ಕರ್ನಾಟಕದಲ್ಲಿ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಅಲ್ಲಿ ನೀವು ನೋಡ್ತಿರ್ಬೋದು ನೋಟಿಸಲ್ಲಿ, ಇಂಡಿಯನ್ ಹಿಸ್ಟರಿ ಮಾಸ್ಟರ್. ಈ ಇಂಡಿಯನ್ ಹಿಸ್ಟರಿ ಮಾಸ್ಟರಲ್ಲಿ 3 ಪಾರ್ಟನ್ನು ಮಾಡಿದ್ದೀನಿ. ಒಂದು ಏನ್ಷಿಯಂಟ್ ಹಿಸ್ಟರಿ, ಮಿಡಿವಲ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿಯಾಗಿ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಜನವರಿಯಲ್ಲಿ ಒಂದು ಗ್ರೂಪ್ B ಎಕ್ಸಾಮ್ ನಡೆಯಿತು. ಜನವರಿಯಲ್ಲಿ ನಡೆದಾಗ ಧಾರವಾಡದಿಂದ ಒಂದು ಹುಡುಗ ನನಗೆ ಒಂದು PDF ಅನ್ನು ರೆಡಿ ಮಾಡಿಕೊಟ್ಟಿದ್ರು. ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಅವ್ರ ಹೆಸರು ಮಹೇಶ್ ಅಂತ ಆಮೇಲೆ ತಿಳ್ಕೊಂಡೆ. ಅವರು ಸುಮಾರು 14 ಕ್ವಶನ್, ಅದು ಗ್ರೂಪ್ B ಎಕ್ಸಾಮ್ಗೆ ಔಟ್ ಕ್ವಶನ್ನು ಈ ಪುಸ್ತಕದಿಂದ ಬಂದಿದೆ ಅಂತ ಹೇಳ್ಬಿಟ್ಟು ವಿತ್ PDF ಸಮೇತ ಅವರನ್ನು ಸೆಂಡ್ ಮಾಡಿಕೊಟ್ರು. ಮತ್ತು ಇದನ್ನು ನಮ್ಮ ಶಾಂತಪ್ಪ ಕುರ್ಬರ್ ಸರು ಇದೇ ಬುಕ್ಕನ್ನು ರೆಫರೆನ್ಸ್ ಕೊಡ್ತಿದ್ದಾರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ಇದನ್ನು ಸ್ವಲ್ಪ ನೋಡಿ. ಓಕೆನಾ. ಓಕೆ. ಇಂಡಿಯನ್ ಹಿಸ್ಟ್ರಿ ಮೇಲೆ, ಕರ್ನಾಟಕ ಹಿಸ್ಟ್ರಿ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬರೋದು ಹಿಸ್ಟ್ರಿನಲ್ಲಿ ಕಾಮನ್, ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಎರಡನೇದು, ಹಿಸ್ಟ್ರಿಯನ್ನು ಆರ್ಡರ್ನಲ್ಲಿ ಇಟ್ಟಿದ್ದಾರೆ ಅವರು. ಪ್ರಾಚೀನ ಭಾರತದ ಇತಿಹಾಸ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತ ಸೆಗ್ರಿಗೇಟ್ ಮಾಡಿದ್ದಾರೆ. ಅದರಿಂದ ನಿಮಗೆ ಓದೋದಕ್ಕೆ ಒಂದು ಫೀಸಿಬಿಲಿಟಿ ಸಿಗುತ್ತೆ, ಒಂದು ಈಸಿ ವೇ ಸಿಗುತ್ತೆ. ಮತ್ತು ಇನ್ನೊಂದು ಈ ಪುಸ್ತಕದ ವಿಶೇಷ ಏನಂದರೆ, DSRTC ಆಗಿರಬಹುದು, NCRTC ಆಗಿರಬಹುದು, ಯಾವುದೇ ಪ್ರತಿಷ್ಠಿತ ಸಂಸ್ಥೆಗಳಾಗಿರಬಹುದು, ಮತ್ತು ವಿಕಿಪೀಡಿಯಾ ಆಗಿದ್ರೆ ಎಲ್ಲ ಲೈಕ್ ಏನೊಂಥರ ವಿಕಿಪೀಡಿಯಾ ಅಂತಲೇ ಹೇಳ್ಬೋದು. ಯಾವುದೇ ಕ್ವಶನ್ ಕೇಳಿದ್ರು ಸಿಗಬಹುದು. 99% ನಾನು ಭರವಸೆ ಕೊಡಬಲ್ಲೆ ಈ ಪುಸ್ತಕದಲ್ಲಿ ನಿಮಗೆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಅಂತ. ಮುಂದಿನ ಸ್ಲೈಡ್ಗೆ ಹೋಗೋಣ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪುಸ್ತಕ ಇದೆ. ನೋಡಿ, ಇದು ಅಷ್ಟೇ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ಇಲ್ಲಿ ಮಾಸ್ಟರೇ ಹೇಳ್ತಾ ಇದೆ, ಏನಪ್ಪ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಂದರೆ, ಈಗ ನಾವು ಸೂರ್ಯನಾಥ್ ಕಾಮತನ್ನು ಓದ್ತಾ ಇದ್ವಿ ಸರ್. ನಾವು KS ಮೇನ್ಸ್ ಓದಬೇಕಾದ್ರೆ ಸೂರ್ಯನಾಥ್ ಕಾಮತನ್ನು ಓದ್ತಿದ್ವಿ. ಮತ್ತು ಇನ್ನೂ ಒಂದಿದೆ ಪುಸ್ತಕ,
ಅದರಲ್ಲಿ ಅದಕ್ಕಿಂತ ಇನ್ನೂ ಇದು ತುಂಬ ಚೆನ್ನಾಗಿದೆ. ಏನೋ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಇದೆಯಾ, ಮಾಸ್ಟರ್ ಅಂತಲೇ ಹೇಳ್ತಾ ಇದೆ. ಕರ್ನಾಟಕದ ಹಿಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ಏನಾಗಿರ್ಬೋದು, ಗಂಗರು ಕದಂಬರು ಎಲ್ಲಿ ಈ ರಾಜಮನೆತನಗಳೇನೇನಿದೆಯಲ್ಲ, ಮತ್ತು ಕರ್ನಾಟಕದ ಏಕೀಕರಣ ಆಗಿರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ. ಮತ್ತು ಕರ್ನಾಟಕದ ರಿಲೇಟೆಡ್ ಎಲ್ಲ ಕ್ವಶನ್ಸು ನಮ್ಮ ಪಿ ಸಿ ಮತ್ತು ಪಿ ಎಸ್ ಐಗೆ ಏನು ಔಟ್ ಆಫ್ ಔಟ್ ಕ್ವಶನ್ಸ್ ಮಾತ್ರ 100% ಸಿಗುತ್ತೆ ಅಂತ ಭರವಸೆ ನಾನು ಕೊಡಬಲ್ಲೆ. ಓಕೆ, ಅವರು ಹೇಳ್ತಾ ಇದ್ರು, ಅದ್ರ ಹೆಸರೇ ಹೇಳ್ತಾ ಇದೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಅಂತ. ಮಾಸ್ಟರ್ ಅಂದಮೇಲೆ ಯಾವುದೂ ಬಿಟ್ಟು ಹೋಗೋದಿಲ್ಲ ಅನ್ನೋದರ ಅರ್ಥ ಅದೇ ರೀತಿಯಲ್ಲಿ ಕವರ್ ಆಗಿದೆ. ಇದನ್ನು ಬರಿಬೇಕಾದ್ರೆ ನಾನು ಸುಮ್ಮನೆ ಕೂತ್ಕೊಂಡು ಬರ್ದಿಲ್ಲ. DSCRT, NCRT ಮೇನ್ಸ್ ಇರುವಂಥ ವೆಬ್ಸೈಟ್ಸ್ಗಳು, ಆ್ಯಪ್ಸ್ಗಳನ್ನು ಕವರ್ ಮಾಡಿ ಬರೆದಿದ್ದೀನಿ. ಅದರಿಂದ ಯಾವುದೇ ಎಕ್ಸಾಮನ್ನು ಕರೆಕ್ಟ್ ಮಾಡಿದ್ರೆ, ಯಾವುದೇ ಕಂಡಕ್ಟ್ ಮಾಡಿದ್ರೂ ಕೂಡ 90%ಗಿಂತ ಹೆಚ್ಚಿಗೆ ನನ್ನ ಪುಸ್ತಕಗಳು ಯೂಸ್ಫುಲ್ ಆಗ್ತವೆ, ಉಪಯುಕ್ತವಾಗ್ತವೆ ಅನ್ನೋದು ಅವರ ನಿಲುವಾಗಿದೆ. ನೀವು ಕೂಡ ಇದನ್ನು ರೆಫರ್ ಮಾಡಿ. ಕರ್ನಾಟಕದ ಎಲ್ಲ ಪ್ರತಿಷ್ಠಿತ ಪುಸ್ತಕ ಮಳಿಗೆಗಳಲ್ಲಿ ಇದು ಅವೈಲಬಿಲಿಟಿ ಇದೆ. ರೀಸೆಂಟಾಗಿ ಆನ್ಲೈನ್ ಕೂಡ ಹ್ಯಾಡಪ್ ಆಗ್ತಾ ಇದೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹರೀಶ್ ಅವರು ಈಗ ರೀಸೆಂಟಾಗಿ ಈ ಮಂತ್ನಲ್ಲೇ ಎಕ್ಸಾಮನ್ನು, ಪ್ರಿಲಿಮ್ಸನ್ನು ಪಾಸ್ ಮಾಡಿ ಜಡ್ಜ್ ಎಕ್ಸಾಮನ್ನು, ಮೇನ್ಸ್ ಎಕ್ಸಾಮನ್ನು ಬರೆದಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಇಂಟರ್ವ್ಯೂ ಕೂಡ ಬರುತ್ತೆ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಉಜ್ವಲ ಭವಿಷ್ಯ ತುಂಬ ಪ್ರಜ್ವಲಿಸಲಿ ಅಂತ ಹೇಳ್ತಾ ಅವರ ಪುಸ್ತಕಗಳನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು.